ಭಾಳ ಸ್ಟೂಡೆಂಟ್ಸು ನಮ್ಮ ವೀಡಿಯೋಸಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಮದು KCET ರ್ಯಾಂಕ್ ಕಡಿಮೆ ಬಂದಿದೆ ಮತ್ತು COMEDK ರ್ಯಾಂಕ್ ಚೆನ್ನಾಗಿ ಬಂದಿದೆ ಅಂತ. ನಿಮಗೂ ಆ ಥರ ಅನಿಸ್ತಾ ಇದೆಯಾ? ಬೋರ್ಡ್ ಸ್ಕೋರ್ ನಾರ್ಮಲೈಸೇಷನ್ ಆಗೋದ್ರಿಂದ KCETಯಲ್ಲಿ ರ್ಯಾಂಕ್ ಕಡಿಮೆ ಬಂದಿರ್ಬೋದು. COMEDKಯಲ್ಲಿ ಓನ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ COMEDKಯಲ್ಲಿ ರ್ಯಾಂಕ್ ಚೆನ್ನಾಗಿ ಬಂದಿರುತ್ತೆ. ಚಿಂತೆ ಬೇಡ, ಅದಕ್ಕಾಗಿ ಸ್ಮಾರ್ಟ್ ಸ್ಟ್ರಾಟಜಿ ಬೇಕು. ನಾವು ಹೇಳ್ಕೊಡ್ತೀವಿ ಆ ಸ್ಟ್ರಾಟಜಿಯನ್ನು. ಇವಾಗ ನೀವು ಏನು ಮಾಡಬೇಕು? ನೀವು KCET ಕೌನ್ಸಿಲಿಂಗು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು COMEDK ಕೌನ್ಸಿಲಿಂಗ್ ಸಹ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕೆ ಅಂದರೆ ಹೆಚ್ಚು ಕೌನ್ಸಿಲಿಂಗ್, ಹೆಚ್ಚು ಅಡ್ಮಿಷನ್ ಆಪರ್ಚುನಿಟೀಸ್. ಒಳ್ಳೆಯ COMEDK ರ್ಯಾಂಕ್ ಇದ್ದರೆ ನೀವು RVCE, ರಾಮಯ್ಯ, BMS, ದಯಾನಂದ ಸಾಗರ್ ನಂತ ಮುಂತಾದ ಟಾಪ್ ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಅಥವಾ ಅದರ ರಿಲೇಟೆಡ್ ಕೋರ್ಸಸ್ಗಳನ್ನು ಟಾರ್ಗೆಟ್ ಮಾಡ್ಬೋದು. ಗಮನದಲ್ಲಿರಲಿ, ರ್ಯಾಂಕ್ ಅನ್ನೋದು ಒಂದು ನಂಬರ್ ಮಾತ್ರ. ಅಡ್ಮಿಷನ್ ಸಿಗೋದು ಸ್ಮಾರ್ಟ್ ಆಪ್ಷನ್ ಎಂಟ್ರಿ ಮತ್ತು ಕೌನ್ಸಿಲಿಂಗ್ ಗೈಡೆನ್ಸ್ನಿಂದ. ಲಿಮಿಟೆಡ್ ಟೈಮಲ್ಲಿ ಅನ್ಲಿಮಿಟೆಡ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ಅಡ್ಮಿಷನ್ಸ್ ಬೇಕಾಗಿದ್ದಲ್ಲಿ ನಮ್ಮ ಎಕ್ಸ್ಪರ್ಟ್ ಕೌನ್ಸಿಲರ್ಸ್ನ ಕಾಂಟ್ಯಾಕ್ಟ್ ಮಾಡಿ.